ರಿಲೇಶನ್‌ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರು ನಿಮ್ಮ ಮೇಲೆ ಆಸಕ್ತಿ ತೋರಿಸ್ತಾ ಇರೋಕ್ಕೆ ಏನು ಕಾರಣ ಆಕ್ಚುಲಿ? ಇದನ್ನ ನಾನು ಕಾಮನ್ ಆಗಿ ನಿಮಗೂ ಕೆಲವೊಂದು ವಿಚಾರಗಳು ಗೊತ್ತಿರುತ್ತೆ. ಬಟ್ ಸ್ಟಿಲ್ ಕೆಲವು ವಿಚಾರಗಳನ್ನ ನಾನು ನೋಟ್ ಮಾಡಿದ್ದೀನಿ. ಮೇಜರ್‌ಲಿ ಈ ಕಾರಣಗಳಿದ್ರೆ ಅವರು ಆಸಕ್ತಿ ತೋರಿಸಲ್ಲ ಅಂತ. ಸೊ ಯಾವ ಕಾರಣಗಳಿಂದ ಆಸಕ್ತಿ ತೋರಿಸಲ್ಲ ಅನ್ನೋದು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 49 ಕಂಪ್ಲೀಟ್ ಆಗಲಿ. ಹತ್ತತ್ರ 50 ಹತ್ರ ಹೋಗ್ತಾ ಇದೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಚಾರ್ಜಸ್ ಇರುತ್ತೆ. ಸೊ ನಿಮಗೆ 1 ಅವರ್ ಸೆಷನ್ ಕೊಡ್ತೀವಿ. ಆ್ಯಂಡ್ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಅದಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಳೋಕ್ಕೆ ನಿಮ್ಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ನಿಮ್ಮ ಪ್ರೀತಿ ಮೇಲೆ ಆಸಕ್ತಿ ತೋರಿಸ್ತಾ ಇರೋದಕ್ಕೆ ಏನಂತ ಹೇಳಿದ್ರೆ ಭಾವನೆಗಳಿಗೆ ಸ್ಪಂದನೆ ಸಿಗದಿದ್ದಕ್ಕೆ. ಎಷ್ಟೋ ಸಲ ಅವರಿಗೆ ನಿಮ್ಮ ಸ್ಪಂದನೆ ಸಿಗದಿದ್ದಾಗ, ಭಾವನಾತ್ಮಕವಾಗಿ ಅವರಿಗೆ ಅವರ ಸ್ಪಂದನೆ ಮಧ್ಯೆ ಒಂದು ಡಿಸ್ಕನೆಕ್ಟ್ ಸಿಕ್ಕಾಗ ಅವರು ಆಸಕ್ತಿಯನ್ನು ಕಡಿಮೆ ಮಾಡ್ಬಿಡ್ತಾರೆ. ಈಗ ಎಕ್ಸಾಂಪಲ್ ಹೇಳ್ತೀನಿ ಏನು ಅಂತ ಹೇಳಿದ್ರೆ, ಈಗ ನೀವು ಯಾರಿಗಾರು ಚೆನ್ನಾಗಿ ಮಾತಾಡ್ಸಾಗ ಅವ್ರು ಆ ಕಡೆಯಿಂದ ನಿಮ್ಮನ್ನ ಮಾತಾಡ್ಸಿಲ್ಲ ಅನ್ಕೊಳ್ಳಿ. ಈಗ ನೀವು ತುಂಬಾ ಚೆನ್ನಾಗಿ ಒಂದು ಪ್ರೀತಿಯಿಂದ, ಗೌರವದಿಂದ ಒಂದೇನೋ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತೀರಾ ಅನ್ಕೊಳ್ಳೋಣ. ಅವ್ರು ಮಾತಾಡ್ಸಿಲ್ಲ ಅಂದ್ರೆ ನಿಮಗೇನ್ ಅನ್ಸುತ್ತೆ ಹೇಳಿ ನೋಡೋಣ? ಏನು ಮಾತಾಡ್ಸಿಲ್ಲಪ್ಪ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲಪ್ಪ, ಏನ್ ಅನ್ಸುತ್ತೆ? ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಅದು ಎವ್ರಿಡೇ ಹೆಂಗ್ ನಡೀತಾ ಹೋದ್ರೆ, ಬಿಡು ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಮ್ಮ ಒಟ್ಟಿಗೆ ಮಾತಾಡಕ್ಕೆ, ಸುಮ್ಮನಾಗೋಣ. ಕರೆಕ್ಟ್ ತಾನೆ? ಅವಾಗ ಏನಾಗತ್ತೆ, ಆಸಕ್ತಿ ಆಟೋಮೆಟಿಕ್ಲಿ ಡೌನ್ ಆಗತ್ತೆ. ಅದಕ್ಕೆ ಹೇಳ್ತಿರೋದೇನಂದ್ರೆ, ಭಾವನೆಗಳಿಗೆ ಯಾರಿಗಾದ್ರೂ ಅಷ್ಟೇ ಸ್ಪಂದನೆ ಸಿಗದಿದ್ದೆ, ಅದಕ್ಕೆ ಆಸಕ್ತಿ ತೋರ್ಬೇಕಂದ್ರೆ ಭಾವನೆಗಳಿಗೆ ಸ್ಪಂದನೆ ಕೊಡಿ. ನೀವು ಕನೆಕ್ಟ್ ಆಗಿ ನೀವು ಅವರೊಟ್ಟಿಗೆ. ನಿಂದು ಆಫೀಸು ಮತ್ತೊಂದು ಇನ್ನೊಂದು ಹಾಳು ಮೂಳು ಎಲ್ಲ ಹೊರಗಡೆ ಇಟ್ಬಿಟ್ಟು ಜೊತೆಗಿದ್ದಾಗ ಇಬ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಭಾವನೆಗಳ ಮುಖಾಂತರ ವಾದ ಮಾಡ್ದಿರಾ ಅಂಡ್ ಕ್ಲೇವರ್ ಆಗಿ ಮಾತಾಡಿ. ಸುಮ್ಮನೆ ಅನರ್ಥ ಅಂದ್ರೆ ಅರ್ಥ ಇಲ್ದಿರ ಮಾತಾಡ್ಕೊಂಡು ಜಗಳ ಮಾಡೋದಕ್ಕಿಂತ ಅಂಡ್ ಅಪಾರ್ಥ ಮಾಡ್ಕೊಂಡು ಜಗಳ ಮಾಡೋದಕ್ಕಿಂತ ರೈಟ್ ವೇನಲ್ಲಿ ಇರಿ. ಆಸಕ್ತಿ ಬಂದೇ ಬರುತ್ತೆ. ಸೆಕೆಂಡ್, ಆಸಕ್ತಿ ಇಲ್ದಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಪ್ರೀತಿಸೋರ್ನ ಬಿಟ್ಟು ಬೇರೆಯವರಿಗೆ ಹೆಚ್ಚು ಸ್ಪಂದನೆ ಮಾಡೋದು. ಈಗ ತುಂಬಾ ಪ್ರೀತಿ ಮಾಡೋ ವ್ಯಕ್ತಿನ ಬಿಟ್ಬಿಟ್ಟು ಮಿಕ್ಕಿದವರಿಗೆ ಹೆಚ್ಚು ರಿಯಾಕ್ಟ್ ಮಾಡೋದು, ತುಂಬಾ ಸ್ಪಂದನೆ ಮಾಡೋದು ಎಲ್ಲಾ ವಿಚಾರಗಳಿಗೆ, ಅವ್ರಿಗೆ ತುಂಬಾ ಗೌರವ ಕೊಡೋದು ಅಂಡ್ ಅವರಿಗೆ ಟೈಮ್ ಕೊಡೋದು. ಹಿಂಗ್ ಮಾಡಿದಾಗ ಇವ್ರಿಗೆ ಆಬ್ವಿಯಸ್ಲಿ ಜೊತೆಗಿರೋರಿಗೆ ಏನಾಗತ್ತೆ ಹೇಳಿ ನೋಡೋಣ? ಏನಾಗತ್ತೆ? 100% ಬೇಜಾರಾಗತ್ತೆ. ಟೈಮ್ ಕೊಡ್ತಿಲ್ಲ. ಬಟ್ ಹಂಗಂತೇಳಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದೇನೋ, ಈಗ ಯಾರೋ ಮನೆಗೆ ಗೆಸ್ಟ್ ಬಂದಿರ್ತಾರೆ ಅಥವಾ ಏನೋ ಕೆಲಸ ಇರುತ್ತೆ, ಅವಾಗಲ್ಲ ಆಕ್ಚುಲಿ. ನೀವು ಇಬ್ಬರೇ ಜೊತೆಗಿದ್ದಾಗ ಹೇಳ್ತಾ ಇರೋದು ಮ್ಯಾಟ್ರ್ ನಾನು. ಈ ಕೆಲಸದ ಸಮಯದಲ್ಲಿ ಎಲ್ಲ ಬಿಟ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ, ಅಥವಾ ಯಾರೋ ಬಂದಾಗ ನಿಮ್ಮನ್ನೇ ರೆಸ್ಪಾನ್ಸ್ ಮಾಡೋಕ್ಕೂ ಆಗಲ್ಲ. ಬಟ್ ಹಂಗಂತೇಳಿ ಇವ್ರನ್ನ ನೆಗ್ಲೆಕ್ಟ್ ಮಾಡಿ ಅವ್ರನ್ನ ರೆಸ್ಪಾನ್ಸ್ ಮಾಡಬೇಕು ಅಂತಲ್ಲ, ಹ್ಯಾಂಡಲ್ ಮಾಡಬೇಕು. ಮೇನ್ ಪ್ರಯಾರಿಟಿ ಜೊತೆಗಿರೋರ್ಗೇನೆ. ಬಟ್ ಹಂಗಂತೇಳಿ ಅವರಿಗೆ ಎಲ್ಲ ಸ್ಪಂದನೆ ಮಾಡಿ ಇವರಿಗೆ ಅವ್ರ ಮುಂದೆ ಮರ್ಯಾದೆ ತೆಗೆಯುವಂಥದ್ದು ಮಾಡಬಾರ್ದು ಆಕ್ಚುಲಿ. ಎಷ್ಟೋ ಜನ ಹಿಂಗೆ ಮಾಡ್ತಾರೆ. ಸ್ಪಂದನೆ ಮಾಡಲ್ಲ, ಬೇರೆಯವ್ರಿಗೆ ತುಂಬಾ ಚೆನ್ನಾಗಿ ನೋಡ್ಬೇಕು, ಬೆಣ್ಣೆಲ್ ಕೂದಲ ತೆಗೆದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿರ್ತಾರೆ, ಇವ್ರಿಗೆ ಮಾತ್ರ ರೆಸ್ಪೆಕ್ಟ್ ಮಾಡಲ್ಲ. ಎವ್ರಿ ಡೇ ಹಂಗೆ ಮಾಡ್ಕೊಡ್ದು ಆಕ್ಚುಲಿ. ಅದರಿಂದನೂ ಸಂಬಂಧಗಳ ಹಾಳಾಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್, ಕೆಲಸ, ಕುಟುಂಬ ಅಥವಾ ವೈಯಕ್ತಿಕ ಜೀವನದಲ್ಲಿ ಒತ್ತಡನೂ ಇರಬಹುದು. ಇದು ಕೆಲವರು ಮನಸ್ಸಲ್ಲಿ ನಡೀತಾ ಇರುತ್ತೆ. ಎಲ್ಲಾ ರೀತಿಯಿಂದ ನೋಡಿದಾಗ ಕೆಲವ್ರದ್ದು ಹಿಂಗೂ ಇರುತ್ತೆ ಪಾಪ. ಕೆಲಸದ ಬಗ್ಗೆ, ಮನೆ ನಡೆಸೋದ್ರ ಬಗ್ಗೆ, ಫಿನಾನ್ಷಿಯಲ್ ನಾಳೆ ಏನ್ ಮಾಡಬೇಕು ಅದು ಒದ್ದಾಟ ಇರುತ್ತೆ. ಹಂಗಾಗಿ ಕೆಲವ್ರು ಏನ್ ಮಾಡ್ತಾರೆ, ಆಸಕ್ತಿ ಒಲವು ತೋರಿಸಲ್ಲ. ಬೇರೆ ಎಲ್ಲ ಹೋಗ್ಬೇಕು, ಮಾತಾಡ್ಬೇಕು, ಜೊತೆಗೆ ಪಾಪ ಅವ್ರದ್ದೇ ಒಂದು ಓಡ್ತಾ ಇರತ್ತೆ ಒಳಗಡೆ, ಹಂಗೂ ಇರುತ್ತೆ. ಬಟ್ ಅಂತ ಸಿಚುವೇಶನ್ ಅಲ್ಲಿ ಜೊತೆಗಿರೋರು ನೀವು ಕೇಳಿ ತಿಳ್ಕೊಂಡು, ಯಾಕೆ, ಏನ್ ಕಾರಣ ಇರ್ಬೋದು, ಅವ್ರ ಮನಸ್ಸಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ನನ್ನಿಂದ ಬೇಜಾರಾಗಿದ್ದು, ಜೊತೆಗಿರೋರು ಕೇಳ್ಕೊಬೇಕು. ಅವ್ರು ತೋರಿಸ್ತಾ ಇಲ್ಲ ಅಂದಾಗ, ನಾನು ಹೇಳಿದ್ ಎಷ್ಟೋ ಜನ ಏನಂದ್ರೆ ತಪ್ಪು ಮಾಡ್ಬಿಡ್ತಾರೆ, ಆಸಕ್ತಿ ತೋರಿಸಿಲ್ಲ ಅಂದ ತಕ್ಷಣ ಬಿಟ್ಟೋಗ್ಬಿಡುದು. ನೋ, ನಾಟ್ ಲೈಕ್ ದಟ್. ಆ ತರ ಅಲ್ಲ. ಅಥವಾ ಬಿಟ್ಬಿಟ್ಟು ನಿಮ್ ಪಾಡಿಗೆ ಇರೋದು ಅಲ್ಲ. ಕೇಳ್ಬೇಕು, ಏನ್ ಕಾರಣ, ಅಥವಾ ವರ್ಕ್ ಬಿಸಿನಾ, ಪ್ರೆಷರ್ ಇದೆಯಾ, ದುಡ್ಡಿನ ಪ್ರಾಬ್ಲಮ್, ಏನಕ್ಕೆ ಮಾತಾಡು. ಪ್ರಾಬ್ಲಮ್ ಇದ್ರೆ ಹಂಚ್ಕೋ, ನಾನು ಸಾಧ್ಯ ಆದ ಸಪೋರ್ಟ್ ಮಾಡ್ತೀನಿ. ಈ ತರದೊಂದು ಇರ್ಬೇಕು ಇಬ್ರು ಮಧ್ಯೆ ಬಾಂಡಿಂಗ್. ಆವಾಗ ರಿಲೇಶನ್ಶಿಪ್ ಹೆಲ್ದಿ ಆಗುತ್ತೆ. ಅವ್ರಿಗೂ ಖುಷಿ ಆಗುತ್ತೆ, ಪರವಾಗಿಲ್ಲ ಪಾಠ ಕೇಳ್ತಾರೆ. ಆಮೇಲೆ ನೀವು ಅವ್ರದ್ದು ಕಾರಣ ತಿಳ್ಕೊಂಡ್ಬಿಟ್ಟು ನೀವು ಅವ್ರಿಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಅರ್ಥ ಮಾಡ್ಕೊಂಡ ನೀವು ಅವ್ರ ಜೊತೆಗೆ ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲಾನು ಬೇಕು ಆಕ್ಚುಲಿ ಜೊತೆಗಿರೋದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೇರೆ ವ್ಯಕ್ತಿ ಹತ್ರನೂ ಆಗಿರ್ಬೋದು. ಇದು ಫೈನಲ್ ಪಾಯಿಂಟ್. ಈಗ ಎಲ್ಲಾದ್ರ ಮೇಲೆ ಎಲ್ಲ ಕರೆಕ್ಟ್ ಆಗಿದ್ದೂ ಕೂಡ ಫೈನಲಿ ನಿಮ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರೆ ಬೇರೆ ಇನ್ಯಾವುದೋ ವ್ಯಕ್ತಿ ಹತ್ರನೂ ಅವರು ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಇದು ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ರೀತಿ ಕರೆಕ್ಟ್ ಆಗಿದ್ಬಿಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಪಂದನೆ ಮಾಡ್ತಿದ್ರಿ, ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ, ಸಮಯನೂ ಕೊಡ್ತಾ ಇದ್ದೀರಿ, ಅವ್ರಿಗೆ ಏನ್ ಬೇಕು ಎಲ್ಲಾ ರೀತಿಯಿಂದ ನೀನು ಕರೆಕ್ಟ್ ಆಗಿದ್ದು ನಿಮ್ಮ ಹತ್ರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದಾಗ, ಸೊ ಐ ಥಿಂಕ್ ಬೇರೆ ವ್ಯಕ್ತಿಗೆ ಅವರು ಹಾತುರಿತಾ ಇರ್ಬೋದು, ಬೇರೆ ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲೂ ಇರ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಫೀಲ್ ಮಾಡ್ತೀನಿ. ಹೇಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ. ಅಂಡ್ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.